ಊರ್ಧ್ವಗ. ಅವನು ಅವನು ಇಲ್ಲಿಗೆ ಸಲ್ಲುವವನಲ್ಲ. ಊರ್ಧ್ವಂ ಗತಃ, ಅವನು ಮೇಲೆ ಇರುವವನು ಅಂದರು. ಮೇಲೆ ಇರುವವನು ಅಂದರೆ ಇಲ್ಲಿಲ್ವ ದೇವರು? ಮೇಲೆ ಇರುವುದು ಅಂದರೆ ಎಲ್ಲಿ? ಇದೇನು ಬ್ರಹ್ಮಕುಮಾರಿಯವರ ಫಿಲಾಸಫಿ ಅಲ್ಲ. ಈ ಬ್ರಹ್ಮಕುಮಾರಿಯವರ ಫಿಲಾಸಫಿ ಉಂಟು. ದೇವರು ಇಲ್ಲಿ ಇಲ್ಲ ಅಂತಾರೆ ಅವರು. ಅವರಿಗೊಂದು ಹೊಸ ಕನಸು ಬಿದ್ದುಬಿಟ್ಟಿದೆ. ಇಡೀ ಪ್ರಪಂಚದಲ್ಲಿ ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್ ಅಂತ ಹೇಳಿದರೆ, ಆ ಬ್ರಹ್ಮಕುಮಾರಿಯವರದ್ದೊಂದು ಫಿಲಾಸಫಿ ಇದೆ, ಗಾಡ್ ಈಸ್ ನಾಟ್ ಆಮ್ನಿ ಪ್ರೆಸೆಂಟ್. ಅವ್ರಿಗೆ ಪಾಪ ದೇವರ ಮೇಲೆ ಒಂದು ಅನುಕಂಪೆ. ಪಾಪ ದೇವರು ಎಲ್ಲ ಕಡೆ ಇದ್ದರೆ, ಬೆಂಗಳೂರಿನಲ್ಲಿ ಎಲ್ಲ ಕಡೆ ಇರಬೇಕಾ, ಗಲ್ಲಿಗಳಲ್ಲಿ ಆ ಕೊಳಚೆ ನೀರು ಹೋಗುವಂಥದ್ರಲ್ಲೂ ಇರಬೇಕಾ, ಆ ವಾಸನೆ ಅನುಭವಿಸ್ಕೊಂಡಿರೋ ಬೇಡ, ದೇವರು ಎಲ್ಲ ಕಡೆ ಇರೋದು ಬೇಡ, ಯಾಕೆ ಅವನಿಗೆ ಕಷ್ಟ, ಅವನು ಎಲ್ಲೋ ಮೇಲೆ ಹೆಡ್ ಕ್ವಾರ್ಟರ್ಸ್ ಮಾಡ್ಕೊಂಡು ಇದ್ಬಿಡ್ಲಿ ಅಂತ ಆರ್ಡರ್ ಮಾಡಿದರು. ಇದು ಬ್ರಹ್ಮಕುಮಾರಿಯವರ ದೇವರ ಗತಿ. ಅವನಿಗೆ ಎಲ್ಲ ಕಡೆ ಹೋಗೋ ಹಾಗಿಲ್ಲ. ಯಾಕೆಂದರೆ ಇಲ್ಲಿ ಗಲ್ಲಿಯಲ್ಲೆಲ್ಲ ಕೊಳಚೆ ನೀರು ಹರಿಯುವಲ್ಲೆಲ್ಲ ದೇವರಿದ್ದರೆ ಅವನಿಗೆ ಮುಗಿಗೆ ವಾಸನೆ ಬರೋಲ್ವ ನಮ್ಮ ಹಾಗೆ. ಅವನಿಗೆ ಯಾಕೆ ಕಷ್ಟ ಕೊಡೋದು? ನಾವು ಹೇಗೂ ಈ ಪೇಟೆಯಲ್ಲಿ ಬದುಕೋರು ವಾಸನೆ ಅನುಭವಿಸಲೇಬೇಕು, ಅವನು ಯಾಕೆ ಅನುಭವಿಸು? ಅದನ್ನು ಅವನಿಗೆ ಮೇಲೆ ಒಂದು ಹೆಡ್ ಕ್ವಾರ್ಟರ್ಸ್ ಮಾಡಿ ಅಲ್ಲಿ ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಬ್ರಹ್ಮಕುಮಾರಿಯವರು. ಅವನು ಕೆಳಗೆ ಬರೋ ಹಾಗಿಲ್ಲ ದೇವರು. ಇದನ್ನು ನಂಬುವಂಥ ಭಕ್ತವರ್ಗವೂ ಇದೆ. ಇಷ್ಟು ನಾನ್ ಸೆನ್ಸಿಕಲ್ ಫಿಲಾಸಫಿಯನ್ನು ನಂಬುತ್ತೆ. ಏನು ಫಿಲಾಸಫಿ ಹೇಳಿದ್ರು ಕಣ್ಮುಚ್ಚಿ ನಂಬುವ ಜನ ಅಂತೂ ಪ್ರಪಂಚದಲ್ಲಿದ್ದಾರೆ. ಏನು ಹುಚ್ಚು ಹೇಳಿದ್ರು ಅದನ್ನು ನಂಬುವಂಥ ಹುಚ್ಚರು ಬೇಕಷ್ಟಿರ್ತಾರೆ. ಸರಿ, ಭಗವಂತ ಎಲ್ಲ ಕಡೆ ಇರುವವನು, ಅವನು ಊರ್ಧ್ವಗ ಅಂದರೆ ಏನು? ಮತ್ತು ನೀವೇ ಹೇಳ್ತಿರಲ್ಲ, ಊರ್ಧ್ವ ಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್ ಊರ್ಧ್ವಮೂಲೋ ವಾಕ್ಶಾಖ ಯಶೋಶ್ವತ್ಥ ಸನಾತನಃ. ನೀವೇ ಹೇಳ್ತೀರಿ, ಉಪನಿಷತ್ನಲ್ಲಿ ಹೇಳ್ತೀರಿ, ಭಗವದ್ಗೀತೆಯಲ್ಲಿ ಹೇಳ್ತೀರಿ, ಇದರ ಮೂಲ ಮೇಲೆ ಇದೆ. ಈ ಮರದ, ಈ ಸಂಸಾರ ವೃಕ್ಷದ ಬೇರು ಮೇಲೆ, ಬೇರು ಬುಡ ಮೇಲೆ ಇದೆ. ಆ ಮೇಲೆ ಊರ್ಧ್ವ, ಊರ್ಧ್ವಲ್ಲಿಂದ್ರೆ ಮೇಲೆ. ಯಾರು ಮೇಲೆ ಇರುವವನು? ಇದಕ್ಕೆ ಮೂಲ ಪುರುಷ ಭಗವಂತನೇ ಅಲ್ವಾ? ಭಗವಂತ ಮೇಲೆ ಇದ್ದಾನೆ, ಹೌದು, ಅದು ಕರೆಕ್ಟೇ. ಅವನು ಎಲ್ಲ ಕಡೆ ಇದ್ದಾನೆ, ಆದರೆ ಎಲ್ಲಕ್ಕಿಂತ ಎತ್ತರದಲ್ಲಿ ಇದ್ದಾನೆ. ಇಲ್ಲಿ ಇದ್ದೂ ಕೂಡ ಹಿ ಈಸ್ ಅಬವ್ ಆಲ್. ಅದು ನಮಗೆ ಬೇಕಾಗಿರೋದು. ಎಲ್ಲ ಕಡೆಯೂ ಇದ್ದಾನೆ, ಎಲ್ಲಿ ಇದ್ದರೂ ಎಲ್ಲಕ್ಕಿಂತ ಎತ್ತರವಾಗೇ ಇದ್ದಾನೆ ಅವನು. ಅದರಿಂದ ಅವನನ್ನ ಊರ್ಧ್ವ ಅಂತ ಕರೀತಾರೆ. ಅಂದ್ರೆ ಊರ್ಧ್ವಗಃ, ಅವನು ಎಲ್ಲಕ್ಕಿಂತ ಎತ್ತರದಲ್ಲಿರುವವನಪ್ಪ. ಎಲ್ಲಕ್ಕಿಂತ ಎತ್ತರಕ್ಕೆ ಹೋದಾಗ, ಎಲ್ಲಿ ಏನೂ ಇಲ್ಲವೋ ಅಲ್ಲಿಗೆ ಹೋದಾಗ ಅಲ್ಲಿಯೂ ಗತನಾಗಿದ್ದಾನೆ ಇವ ಊರ್ಧ್ವಗಃ. ಮತ್ತೆ ನಾವು ಎತ್ತರಕ್ಕೆ ಏರಿದಾಗ ಊರ್ಧ್ವಕ್ಕೆ ಅಂದರೆ ಮುಕ್ತಿ, ಅಲ್ಲಿ ಹೋದಾಗ ಅಲ್ಲಿಯೂ ರಕ್ಷಕನಾಗಿರತಕ್ಕವನು ಅವನೇ. ಹೀಗೆ ಊರ್ಧ್ವಗಃ. ಅದನ್ನೇ ಮತ್ತೊಂದು ರೀತಿಯಿಂದ ಚಿಂತನೆಗೆ ಆ ಶಬ್ದವನ್ನು ತೊಡಗಿಸ್ತಾ ನೋಡಿ. ಸತ್ಪಥಾಚಾರ. ಸತ್ಪಥ ಅಂತ, ಸತ್ ಅಂದರೆ ಒಂದರ್ಥ ನಕ್ಷತ್ರಗಳಿಗೆ ಸತ್ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ, ಪ್ರಾಚೀನ ಸಂಸ್ಕೃತದಲ್ಲಿ ನಕ್ಷತ್ರಗಳಿಗೆ ಸತ್ ಅಂತ. ಸತ್ಪಥ ಅಂದರೆ ನಕ್ಷತ್ರ ಪಥ, ಆಕಾಶ. ಆಕಾಶದಲ್ಲಿ ಆಚರತಿ, ಆಕಾಶದಲ್ಲಿ ಚಲಿಸುವವನು, ಆಕಾಶದಲ್ಲಿ ನೆಲೆಸಿದವನು ಸತ್ಪಥಾಚಾರ ಅಂದರೆ. ನಕ್ಷತ್ರ ಪಥದಲ್ಲಿ ಅಂದರೆ ಮೂಲಭೂತವಾಗಿ ಈ ಎಲ್ಲ ನಕ್ಷತ್ರಗಳಿಗೆ ಒಂದು ಕೇಂದ್ರ ಬಿಂದು ಇದೆ. ನಮ್ಮ ಭಾರತೀಯ ಕಾನ್ಸೆಪ್ಟಿನಲ್ಲಿ ಇಡೀ ನಕ್ಷತ್ರ ಪಥಕ್ಕೆ ಕೇಂದ್ರ ಬಿಂದು, ಅದಕ್ಕೆ ಧ್ರುವ ನಕ್ಷತ್ರ ಅಂತ ಹೇಳ್ತಾರೆ. ಆ ಧ್ರುವ ನಕ್ಷತ್ರದಲ್ಲಿ ಶಿಂಶುಮಾರ ರೂಪನಾಗಿರತಕ್ಕ ಭಗವಂತ ನೆಲೆಸಿದ್ದಾನೆ. ಅದು ಇಡೀ ನಕ್ಷತ್ರ ಪಥ ಮತ್ತು ಇಡೀ ಆಕಾಶಕಾಯವನ್ನು ನಿಯಂತ್ರಣ ಮಾಡತಕ್ಕ, ಆಕಾಶಕಾಯ ಅಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡವನ್ನು ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ಅದು ಸತ್ಪಥ. ನಕ್ಷತ್ರ ಪಥದ ಕೇಂದ್ರ ಬಿಂದುವಾದಂಥ ಧ್ರುವ ನಕ್ಷತ್ರದಲ್ಲಿ ಶಿಂಶುಮಾರ ನಾಮಕನಾಗಿ ಭಗವಂತ ನೆಲೆಸಿದ್ದಾನೆ. ಅದು ಸತ್ಪಥ ಆಚಾರ. ಆದ್ದರಿಂದಲೇ ಧ್ರುವ ನಕ್ಷತ್ರ ಬಹಳ ವಿಸ್ಮಯ. ಪ್ರಾಚೀನರಿಗೆ ಈ ಸಂಗತಿ, ಇವತ್ತು ವೈಜ್ಞಾನಿಕವಾಗಿ ಈ ಸಂಗತಿ ಇನ್ನೂ ತಿಳಿದಿಲ್ಲ ವಿಜ್ಞಾನಿಗಳಿಗೆ. ಧ್ರುವ ನಕ್ಷತ್ರದ ಕರಾರುವಾಕ್ಕಾದ ಫಂಕ್ಷನಿಂಗಿನ ಬಗ್ಗೆ ತಿಳಿದಿಲ್ಲ. ಅದು ಇಡೀ ಆಕಾಶಕಾಯದ ಮೇನ್ ಸ್ವಿಚ್ ಇರುವುದು ಅಲ್ಲಿ ಅಂತಾರೆ ನಮ್ಮ ಪ್ರಾಚೀನರು. ಈ ಮೇನ್ ಸ್ವಿಚ್ ಗೊತ್ತಾದರೆ ನಿಮಗೆ ಭೂಗೋಳ ಖಗೋಳದ ಪೂರ್ತಿ ರಹಸ್ಯ ಗೊತ್ತಾಗತ್ತೆ. ಅಲ್ಲಿ ತನಕ ನಿಮಗೆ ಏನೂ ಗೊತ್ತಾಗೋಲ್ಲ ಅಂತಾರೆ. ಅದನ್ನ ನೀವು ಈಗ ತಿಳ್ಕೊಂಡಿರತಕ್ಕಂಥ ಭೂಗೋಳ ಅಥವಾ ನೀವು ಈಗ ತಿಳ್ಕೊಂಡಿರ್ತಕ್ಕ ಖಗೋಳ ಪೂರ್ತಿ ಸತ್ಯ ಅಲ್ಲ ಅಂತಾರೆ ಪ್ರಾಚೀನರು. ಯಾಕೆಂದ್ರೆ ನಿಮಗೆ ಮೇನ್ ಸ್ವಿಚ್ಚೇ ಗೊತ್ತಿಲ್ಲದೆ ಇದ್ದವರಿಗೆ ಉಳಿದ ಸ್ವಿಚ್ಗಳು ಗೊತ್ತಿದ್ದು ಏನು ಉಪಯೋಗ ಅಂತ ಅವ್ರದ್ದು. ಯಾಕೆಂದ್ರೆ ಮೇನ್ ಸ್ವಿಚ್ ಆಫ್ ಆಗಿದ್ರೆ ನೀವೇನು ಮಾಡಿಕೊಡ್ರಿ, ಈ ಸ್ವಿಚ್ ಉಳಿದ ಸ್ವಿಚ್ಗಳನ್ನ ಹಾಕೊಂಡು ಏನು ಮಾಡೋದು? ಸ್ವಿಚ್ ಹಾಕಿದ್ರು ಒಂದೇ, ಆನ್ ಮಾಡಿದ್ರು ಒಂದೇ, ಆಫ್ ಮಾಡಿದ್ರು ಒಂದೇ. ಮೇನ್ ಸ್ವಿಚ್ಚೇ ಗೊತ್ತಿಲ್ಲ.
ಹಾಗಿದೆ ವಿಷಯ. ಧ್ರುವ ನಕ್ಷತ್ರ ಅನ್ನುವಂಥದ್ದು ಎಲ್ಲ ಆಕಾಶಕಾಯಗಳಿಗೆ ಮೂಲ. ಅದು ಚಲಿಸದೆ ನಿಂತಿದೆ ಯಾಕೆ ಅಂತ ಯೋಚಿಸಿದ್ದೀರೋ ಅಂತ ಕೇಳ್ತಾರೆ ಅವರು. ಈಗ ಇದು ಬಹಳ ವಿಚಿತ್ರ ಸಂಗತಿ. ಪ್ರಾಚೀನರಿಗೆ ಇದು ಗೊಂದಲ ಆಗಿತ್ತು. ನಾವೇನು ಹೇಳ್ತೇವೆ, ಭೂಮಿ ತಿರುಗುತ್ತಾ ಇದೆ, 24 ಗಂಟೆಗೆ ಒಂದು ಪ್ರದಕ್ಷಿಣೆ ಬರ್ತದೆ, ಹಗಲು ರಾತ್ರಿ ಆಯಿತು. ಹಾಗೆ ಈ ಒಂದು ವರ್ಷದಲ್ಲಿ ಸೂರ್ಯನಿಗೊಂದು ಈ 24 ಗಂಟೆಗೆ ಪ್ರದಕ್ಷಿಣೆ ಬರುವಾಗ ನಾವು ತಿರುಗುತ್ತಾ ಇದ್ದರೆ ಇಲ್ಲಿ ಇರತಕ್ಕಂಥ ಇಷ್ಟೂ ಬಲ್ಬುಗಳು ತಿರುಗಬೇಕಲ್ವ? ಅದರಲ್ಲಿ ಒಂದು ಬಲ್ಬ್ ಚಲಿಸದೆ ಸ್ಥಿರವಾಗಿದ್ದು ಉಳಿದ ಬಲ್ಬುಗಳು ಮಾತ್ರ ನಾನು ಅತ್ಲಾಗಿ ತಿರುಗಿದೆ ಅಂತ ಇಟ್ಟುಕೊಳ್ಳಿ, ಅವಾಗ ಇವು ಆಚೆ ಹೋಗ್ಬೇಕಲ್ಲ. ಆದರೆ ಒಂದು ಬಲ್ಬ್ ಮಾತ್ರ ಸ್ಥಿರವಾಗಿದ್ದು ಉಳಿದದ್ದು ಮಾತ್ರ ಮೂವ್ ಆಗುತ್ತೆ ಅಂದರೆ ಆಗುತ್ತಾ? ಹಾಗಾದ್ರೆ ನೀವು ತಿರುಗ್ತಾ ಇದ್ದೀರಿ, ಧ್ರುವ ಯಾಕೆ ತಿರುಗ್ತಾ ಇಲ್ಲ? ಉಳಿದ ನಕ್ಷತ್ರಗಳು ಉಳಿದ ಗ್ರಹಗಳು ತಿರುಗ್ತಾವೆ, ಧ್ರುವ ಯಾಕೆ ತಿರುಗ್ತಾ ಇಲ್ಲ? ಅದು ಉತ್ತರದಲ್ಲೇ ಯಾಕೆ ಕಾಣುತ್ತೆ? ಪ್ರಾಚೀನರು ಈ ಬಹಳ ದೊಡ್ಡ ಸಮಸ್ಯೆ ಇದು. ಈ ಪ್ರಶ್ನೆ ಹಾಕಿದ್ರು. ನನಗೆ ಗೊತ್ತಿಲ್ಲ, ಮಾಡರ್ನ್ ಸೈಂಟಿಸ್ಟ್ಗಳಲ್ಲಿ ಬಹಳ ಜನ ಇದಕ್ಕೆ ಸರಿಯಾದ ಉತ್ತರ ಹೇಳ್ತಾ ಇಲ್ಲ. ಆದರೆ ಕರಾರವಾದ ಉತ್ತರ ಇರ್ಬೋದು. ನಾನು ಸೈಂಟಿಸ್ಟ್ ಅಲ್ಲ, ಆದರೆ ಬಹಳ ಜನ ಸೈಂಟಿಸ್ಟ್ಗಳಿಗೆ ಇದಕ್ಕೆ ಸರಿಯಾದ ಉತ್ತರ ಗೊತ್ತಿಲ್ಲ. ಅದನ್ನು ಪ್ರಾಚೀನರು ಇದು ದೊಡ್ಡ ಸಮಸ್ಯೆ ಅವರಿಗೆ. ನೀನು ತಿರುಗ್ತಾ ಇದೆಯಲ್ವ, ನೀನು ಹೀಗೆ ತಿರುಗಿದಾಗ ನಕ್ಷತ್ರ ಆಚೆ ಹೋಗಬೇಕು, ಅದು ಧ್ರುವ ನಕ್ಷತ್ರ ಒಂದು ಯಾಕೆ ಹೋಗೋಲ್ಲ? ಹಾಗಾದರೆ ಈಗ ನಾನು ಇಲ್ಲಿ ತಿರುಗಿದಾಗ ಇಲ್ಲಿ ಎಲ್ಲ ಲೈಟುಗಳು ಬಲ್ಬುಗಳು ಬೆಳಕು ಆಚೆ ಹೋಗ್ತದೆ, ನಾನು ಈಚೆ ತಿರುಗಿದಾಗ ಒಂದು ಸ್ಥಿರವಾಗಿರಬೇಕು. ಸಾಧ್ಯವೋ? ಹಾಗೆ ಮಾಡಿ ತೋರಿಸಿ. ಅದರಿಂದ ನಿಮ್ಮ ಎಂಟೈರ್ ಕ್ಯಾಲ್ಕುಲೇಷನ್ ಈಸ್ ಬೇಸ್ಡ್ ಆನ್ ಹೈಪೋಥಿಸಿಸ್. ಇವತ್ತು ವಿಜ್ಞಾನ ಹೈಪೋಥಿಟಿಕಲ್, ಅದು ಸಿದ್ಧಾಂತ ಅಲ್ಲ. ಇದನ್ನ ನಮ್ಮ ಜಯಂತ ವಿಷ್ಣು ನಾರಳೇಕರು, ನಮ್ಮ ಸಮಕಾಲೀನರಾದಂಥ ಮಹಾವಿಜ್ಞಾನಿ ಈ ಮಾತನ್ನು ಹೇಳ್ತಾರೆ. ಎಂಟೈರ್ ಕ್ಯಾಸಲ್ ಆಫ್ ಸೈನ್ಸ್ ಇಸ್ ಬಿಲ್ಟ್ ಆನ್ ಹೈಪೋಥಿಸಿಸ್. ಇದರ ಪಂಚಾಂಗವೇ ಕಲ್ಪನಾ ವಿಲಾಸ. ಪಂಚಾಂಗ ಕುಸಿದ್ರೆ ಇಡೀ ಕಟ್ಟಡ ಕುಸಿದು ಬೀಳುತ್ತೆ, ಇದಕ್ಕೆ ಬೇಸೇ ಇಲ್ಲ ಅಂತ ನಿರ್ಮೂಲವಾಗಿರತಕ್ಕಂಥ ಕಲ್ಪನಾ ವಿಲಾಸ ಮಾಡರ್ನ್ ಸೈನ್ಸ್ ಅಂದ್ರೆ ಅಂತ. ಈ ಬಹಳ ಆಶ್ಚರ್ಯ. ಇದನ್ನು ಹೇಳುವವರು ಈಗ ಲಿವಿಂಗ್ ಸೈಂಟಿಸ್ಟ್ಗಳಲ್ಲಿ ಬಹಳ ದೊಡ್ಡ ವ್ಯಕ್ತಿ ಜಯಂತ ವಿಷ್ಣು ನಾರಳೇಕರ್. ಐನ್ಸ್ಟೈನ್ನ ಥಿಯರಿ ಆಫ್ ರಿಲೇಟಿವಿಟಿಯನ್ನು ಕ್ವೆಶ್ಚನ್ ಮಾಡಿದವರು. ದೊಡ್ಡ ಇಡೀ ವಿಶ್ವದಲ್ಲೇ ದೊಡ್ಡ ಸೈಂಟಿಸ್ಟ್ಗಳ ಸಾಲಿನಲ್ಲಿ ಸೇರುವವರು, ಬರೇ ಭಾರತದಲ್ಲಿ ಅಲ್ಲ. ಅವರು ಇದನ್ನು ಹೇಳ್ತಾರೆ, ಸೈನ್ಸು ಅದು ಬರೇ ಕಲ್ಪನಾ ವಿಲಾಸ, ಯಾವ ಕ್ಷಣಕ್ಕೂ ಆ ಕಟ್ಟಡ ಕುಸಿದು ಬಿಡಬಹುದು, ಅದನ್ನು ನಂಬಬೇಡಿ, ಯಾಕೆಂದ್ರೆ ಅದರೊಟ್ಟಿಗೆ ನೀವು ಕುಸಿದು ಹೋಗ್ತೀರಾ ಅಂತಾರೆ. ವಿಜ್ಞಾನವನ್ನು ನಂಬಿ ಅದರ ಜೊತೆಗೆ ನೀವು ಕುಸಿದು ಹೋಗಬೇಡಿ. ಭಾರಿ ವಿಚಿತ್ರ ಅನ್ನಿಸ್ತದೆ. ಇವತ್ತು ಪ್ರತಿಯೊಬ್ಬನ ತಲೆಯಲ್ಲಿ ಇರುವುದೇನು ಸೈಂಟಿಫಿಕ್ ಔಟ್ಲುಕ್ ಅಂತ. ಈ ಸೈಂಟಿಫಿಕ್ ಔಟ್ಲುಕ್ ಅಂದ್ರೆ ಏನು ಒಂದೇ ಇಲ್ಲ ಅಂತಾರೆ ಅವರು. ಇಟ್ ಇಸ್ ಹೈಪೋಥಿಟಿಕಲ್ ಅಂತಾರೆ. ಸೈಂಟಿಫಿಕ್ ಔಟ್ಲುಕ್ ಅನ್ನೋದೇ ಹುಚ್ಚು ಸ್ಟೇಟ್ಮೆಂಟು. ಯಾವುದೂ ಸೈಂಟಿಫಿಕ್ ಆಗಿ ಸಿದ್ಧಾಂತವೇ ಇಲ್ಲ ಅಂತಾರೆ. ದ ವೆರಿ ಫೌಂಡೇಶನ್ ಈಸ್ ಶೇಕಿನ್. ಭಾರಿ ವಿಚಿತ್ರ. ಇರಲಿ. ಹಾಗಾಗಿ ಆ ಸತ್ಪಥ ಆಚಾರ ಅಂದ್ರೆ ಸತ್ಪಥದ ನಕ್ಷತ್ರ ಪಥದ ಕೇಂದ್ರ ಬಿಂದುವಾಗಿರತಕ್ಕಂಥ ಧ್ರುವ ನಕ್ಷತ್ರದಲ್ಲಿ ಕೂತು ಇಡೀ ಆಕಾಶ ಕಾಯದ ಸಂಚಾರಕ್ಕೆ, ಚರಣ, ಅದರ ಚಲನೆಗೆ ಕಾರಣನಾಗಿ ಅಲ್ಲಿ ಕೂತ ಶಿಂಶುಭಾರ ರೂಪಿ ಭಗವಂತ ಸತ್ಪಥಾಚಾರ. ಆಮೇಲೆ ಸತ್ಪಥ ಅಂದ್ರೆ ಸಜ್ಜನರು ನಡೆದ ದಾರಿ. ಲೋಕದಲ್ಲಿ ಕೂಡ ಎಲ್ಲ ಕಡೆ ಸಜ್ಜನರು ಜ್ಞಾನಿಗಳು ನಡೆದ ದಾರಿ ಸತ್ಪಥ. ಆ ದಾರಿಯಲ್ಲಿ ನಡೆಯುವವರು ಸತ್ಪಥರು. ಅಂಥವರ ನಡೆಯನ್ನ ನಿಯಂತ್ರಿಸುವ ಅವರಿಗೆ ಆಚಾರ ಅಂದ್ರೆ ಚಲು ನಡೆ. ಯಾರು ಸಜ್ಜನರ ಪಥದಲ್ಲಿ ಸಾಗ ಬಯಸ್ತಾರೆ, ಯಾರು ಜ್ಞಾನಿಗಳ ದಾರಿಯಲ್ಲಿ ನಡೆಯ ಬಯಸ್ತಾರೆ, ಅಂಥವರಿಗೆ ನಡೆ ಕಲಿಸುವವನು, ಒಳ್ಳೆಯ ನಡೆಯಿಂದ ಬದುಕುವ ದಾರಿ ತೋರಿಸುವವನು ಸತ್ಪಥಾಚಾರ.